ಸರ್ ಕೇಳಿಸ್ತಾ ಇದೆಯಾ? ಇನ್ನು ಪ್ರಮುಖವಾಗಿ ನಾವು ನೋಡಿದಾಗ ಅದನ್ನೇ ನಾವು ಒಂದು ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇರುವಂಥದ್ದೇನು ಅಂತಂದರೆ, ಈ ಕ್ರೈಮ್ ನಡೆಯುತ್ತಲ್ಲ, ಯಾವಾಗ ಅವರು ಒಳಗಡೆ ನುಗ್ತಾರೆ, ಅದಕ್ಕಿಂತ ಮುಂಚೆಯೂ ಲೋಪದೋಷ ಆಗಿದೆ. ಇನ್ನು ಈ ಕ್ರೈಮ್ ಸೀನ್ ಆದ ಬಳಿಕ, ಸಂಪೂರ್ಣ ಘಟನಾವಳಿ ಆದ ಬಳಿಕವೂ ಕೂಡ ಎಲ್ಲ ಒಂದೆಡೆಯಲ್ಲಿ ಭದ್ರತೆಯಲ್ಲಿ ಲೋಪ ಆಗ್ತಾ ಇರುವಂಥದ್ದು ಕೂಡ ಕಂಡು ಬರ್ತಾ ಇತ್ತು. ಇಲ್ಲಿ ಬಹಳಷ್ಟು ಅನುಮಾನ ಮೂಡಿಸ್ತಾ ಇರುವಂಥದ್ದು ಇದೆ. ಯಾಕಂದ್ರೆ ಆ ಕ್ರೈಮ್ ಸೀನ್ ಏನಿತ್ತಲ್ವಾ, ಅದನ್ನ ರಿಸ್ಟ್ರಿಕ್ಟೆಡ್ ಝೋನ್ ಅಂತ ಸಂಪೂರ್ಣವಾಗಿ ಅದನ್ನ ನಿಷೇಧಿತ ವಲಯವಾಗಿ ಮಾರ್ಪಾಡು ಮಾಡಬೇಕಾಗಿತ್ತು. ಆಗಿದ್ದೇನು, ಸಾರ್ವಜನಿಕರು ಯಾರ್ಯಾರು ಬರ್ತಾ ಇದ್ರು, ರಸ್ತೆಯಲ್ಲಿ ಹೋಗೋ ಬರೋರೆಲ್ಲರೂ ಕೂಡ ಆ ಕ್ಯಾನರ್ ಏನಿತ್ತಲ್ವಾ, ಗ್ಯಾಸ್ನ ಒಂದು ಕ್ಯಾನರ್ ಏನಿತ್ತು, ಅದನ್ನ ಕೈಗೆತ್ಕೊಂಡು ಪ್ರದರ್ಶನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಸ್ಥಳದಲ್ಲಿ ಇದ್ದಂತಹ ಭದ್ರತಾ ಸಿಬ್ಬಂದಿಗಳು ಏನ್ ಮಾಡ್ತಾ ಇದ್ರು? ಈ ಪ್ರಶ್ನೆ ಈಗ ಬಹಳಷ್ಟು ಪ್ರಮುಖವಾಗಿ ಕಾಡ್ತಾ ಇದೆ. ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂಥದ್ದಕ್ಕೆ ಇದು ಜೀವಂತ ಸಾಕ್ಷಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಇನ್ನು ಮತ್ತೆ ಅಶೋಕ್ ರೈಸ್ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸರ್, ಈಗ ಪ್ರಮುಖವಾಗಿ ನಾವು ನೋಡಿದಾಗ ಈ ಸಂಪೂರ್ಣ ಘಟನಾವಳಿ ನಡಿಬೇಕಾದ್ರೆ ಮುಂಚೆ, ಈ ಘಟನೆ ನಡೆಯೋದಕ್ಕಿಂತ ಮುಂಚೆ ಲೋಪದೋಷ ಆಗಿದೆ. ಅದಾದ ಬಳಿಕವೂ ಕೂಡ ಆ ಪ್ಲೇಸನ್ನು ರಿಸ್ಟ್ರಿಕ್ಟೆಡ್ ಝೋನ್ ಮಾಡಲಿಲ್ಲ. ಅದೇ ರೀತಿಯಾಗಿ ಏನೆಲ್ಲ ಸಾಕ್ಷ್ಯಾಧಾರಗಳಿದ್ವು ಎಲ್ಲವನ್ನೂ ಕೂಡ ಹೋಗೊಬ್ಬರವ್ರ ಕೈಯಲ್ಲಿ ಹಿಡಿದಾಡ್ಕೊಂಡು ತಿರುಗಾಡ್ತಾ ಇದ್ರು. ಇದನ್ನೆಲ್ಲ ನೋಡಿದಾಗ ಬಹಳಷ್ಟು ವಿಫಲವಾಗಿದೆ ಇಲ್ಲಿ ನಮ್ಮ ಭದ್ರತಾ ಪಡೆ ಅಂತ ಅನ್ಸುತ್ತಾ ಅಂತ? ಅಲ್ಲ, ಭದ್ರತೆ ವಿಫಲವಾಗಿದೆ. ಯಾಕೆಂತ ಹೇಳಿದ್ರೆ ಇದು ಇಡೀ ದೇಶದ ಜನರು ಪ್ರಶ್ನೆ ಮಾಡುವಂಥ ಒಂದು ವಿಚಾರ. ಸಂಸತ್ತಿನ ಒಳಗಡೆ ಹೋಗ್ಬಿಟ್ಟು ಅವರು ಅಲ್ಲಿವರೆಗೆ ಮುಟ್ಟಬೇಕಿದ್ರೆ ನಮಗೆ ಒಂದು ಸೆಕ್ಯೂರಿಟಿ ಹತ್ರ ಹೋಗಲಿಕ್ಕೆ ಯಾರಿಗೂ ಅವಕಾಶಗಳಿರುವುದಿಲ್ಲ. ಅದರಲ್ಲಿ ಆ ಪಕ್ಷದಲ್ಲಿ ಇವರು ಅಲ್ಲಿವರೆಗೆ ಮುಟ್ಟಿ ಹೋಗಿದೆ ಅಂತ ಹೇಳಿದ್ರೆ ಇಡೀ ದೇಶದ ಜನರ ಮೇಲೆ ಇರುವಂಥ ಒಂದು ಪ್ರಶ್ನೆ. ಇದಕ್ಕೆ ಇಡೀ ಕೇಂದ್ರ ಸರ್ಕಾರ ಉತ್ತರ ಕೊಡಬೇಕಾಗ್ತದೆ. ಅದನ್ನು ಮುಚ್ಚುವಂಥ ಪ್ರಶ್ನೆನೇ ಮಾಡಬಾರ್ದು. ಯಾಕಂತ ಹೇಳಿದ್ರೆ ಜನ ಆತಂಕದಲ್ಲಿದ್ದಾರೆ. ಏನು ಇದು ಯಾವ ರೀತಿ ಆಗಿದೆ, ಯಾತಕ್ಕಾಗಿ ಆಯಿತು? ನಾವು ಹಿಂದೆ ಏನಾದರೂ ಅಲ್ಲಿ ಹೋಗಬೇಕಿದ್ರೆ, ಸಂಸತ್ತಿಗೆ ಹೋಗಬೇಕಿದ್ರೆ ಇಡೀ ನಮ್ಮ ಜಾತಕವನ್ನು ಕೊಟ್ಟು ಹೋಗುವಂಥ ಸಂಗತಿಗಳು ಅಲ್ಲಿ ಇದೆ. ಯಾವುದನ್ನು ತಗೊಂಡು ಹೋಗ್ಲಿಕ್ಕಿಲ್ಲ. ಆದರೆ ಇವತ್ತು ಎಲ್ಲದನ್ನು ತಗೊಂಡು ಹೋಗಿ ಅಲ್ಲಿವರೆಗೆ ಹೋಗುವಂಥ ಪರಿಸ್ಥಿತಿ ಆಗಿದೆ. ಓಕೆ ಸರ್, ಕೇಳಿಸ್ತಾ ಇದೆಯಾ? ಓಕೆ, ಧನ್ಯವಾದಗಳು ಅಶೋಕ್ ರೈ ಸರ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ದೇಶದ ಶಕ್ತಿ ಕೇಂದ್ರ ಪವಿತ್ರವಾದಂಥ ಸಂಸತ್ ಭವನದ ಒಳಗಡೆ ಇವತ್ತು ಏನು ನಕಲಿ ದೇಶಭಕ್ತರಿದ್ದಾರೆ, ಈ ದೇಶವನ್ನು ವಿಭಜನೆ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇರತಕ್ಕಂಥ ಬಿಜೆಪಿ, ಅದರಲ್ಲಿ ವಿಶೇಷವಾಗಿ ಕರ್ನಾಟಕದಿಂದ ಸಂಸದನಾಗಿ ಆಯ್ಕೆ ಆಗಿರ್ತಕ್ಕಂಥ ಪ್ರತಾಪ್ ಸಿಂಹನ ಬೆಂಬಲಿಗರು ಇವತ್ತು ಸದನದ ಒಳಗಡೆ ನುಗ್ಗಿ ಇವತ್ತು ಅಲ್ಲಿ ಗ್ಯಾಸ್ ಅನ್ನ ಇವತ್ತು ಸ್ಪ್ಲಿಟ್ ಮಾಡಿದ್ದಾರೆ. ಅದರ ಮೂಲಕ ಇವತ್ತು ಯಾರನ್ನ ಕೊಲ್ಲಕ್ಕೆ ಬಂದಿದ್ರು ಅನ್ನತಕ್ಕಂಥದ್ದು ಇವತ್ತು ಬಿಜೆಪಿ ಬಹಿರಂಗಪಡಿಸಬೇಕು. ಆ ಘಟನೆಯನ್ನು ಇವತ್ತು ದೇಶದ ಪ್ರತಿಯೊಬ್ಬ ನಾಗರಿಕರು ಖಂಡನೆ ಮಾಡ್ತಾ ಇದ್ದೀವಿ. ಇದು ರಾಜಕೀಯ ಪ್ರೇರಿತವಾದಂಥ ಹೇಳಿಕೆ ಅಲ್ಲ. ಇದರ ಹಿಂದೆನೇ ಇವತ್ತು ನಡೆದಿರ್ತಕ್ಕಂಥ ಯಾರು ಶಕ್ತಿಗಳಿರ್ಬೋದು, ಯಾರು ಉಗ್ರಗಾಮಿಗಳಿರ್ಬೋದು ಅನ್ನತಕ್ಕಂಥದ್ದು ಇವತ್ತು ಬಹಿರಂಗಪಡಿಸಬೇಕು. ದೇಶದ ಪ್ರಧಾನಮಂತ್ರಿ ಇವತ್ತು ಸದನದಲ್ಲಿ ಇರಲಿಲ್ಲ, ಗೃಹ ಸಚಿವರು ಇರಲಿಲ್ಲ, ಅಲ್ಲಿ ರಾಹುಲ್ ಗಾಂಧಿ ಅವರು ಇದ್ರು, ಬೇರೆ ಪಕ್ಷದ ಎಲ್ಲ ಸದಸ್ಯರು ಇದ್ರು. ಅವರು ಯಾರನ್ನ ಕೊಲ್ಲಕ್ಕೆ ಬಂದಿದ್ರು ಅನ್ನತಕ್ಕಂಥದ್ದು ಇವತ್ತು ಬಹಿರಂಗಪಡಿಸಬೇಕು. ಇವತ್ತು ಬಿಜೆಪಿಯವರ ಹೇಳಿಕೆಯನ್ನು ನೋಡಿದ್ರೆ, ಇವತ್ತು ಬಿಜೆಪಿಯವರು ಮಾಡ್ತಾ ಇರ್ತಕ್ಕಂಥ ಕುತಂತ್ರನ ನೋಡಿದ್ರೆ ಇದರ ಹಿಂದೆ ಇರತಕ್ಕಂಥ ಕೈವಾಡ ಯಾರು